ಸಿಎಂ ತವರು ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಹತ್ಯೆ. ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿ ಅಡ್ಡೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಡ್ಡೆ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಎಕ್ಸಾಕ್ಟ್ 2 ಇಯರ್ಸ್ ಬ್ಯಾಕ್ ಕೂಡ ಅಷ್ಟೇ, 2023 ನವೆಂಬರ್ನಲ್ಲಿ ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲೂ ಕೂಡ ಇಡೀ ರಾಜ್ಯನೇ ಬೆಚ್ಚಿ ಬೀಳುವಂತ ಒಂದು ಘಟನೆ ಅಲ್ಲೇ ನಡೆದಿತ್ತು. ಭ್ರೂಣ ಪತ್ತೆ ಮತ್ತು ಹತ್ಯೆ ಮಾಡಿದಂತ ಒಂದು ಘಟನೆ. ಸುಮಾರು 900ಕ್ಕೂ ಹೆಚ್ಚಿನ ಪ್ರಕರಣಗಳು ಆಗಿತ್ತು. ಆ ಒಂದು ಪ್ರಕರಣವನ್ನ, ದೊಡ್ಡ ಜಾಲವನ್ನ ಭೇದಿಸಿದ್ರು ಪೊಲೀಸರು. ಈಗ ಮತ್ತದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಮೈಸೂರಿನಲ್ಲಿ. ಐಷಾರಾಮಿ ಮನೆಯಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಂತ ಗ್ಯಾಂಗ್ ಹೆಣ್ಣು ಭ್ರೂಣ ಪತ್ತೆ ಆದ್ರೆ ಕೊಲ್ತಾ ಇತ್ತು ಈ ಗ್ಯಾಂಗು. ಇಲ್ಲಿ 2 ಅಪರಾಧ, 2 ಕೂಡ ನಿಷೇಧ ಇದೆ. ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ. ಲಕ್ಷ ಲಕ್ಷ ಹಣ ಪಡೆದು ಗರ್ಭಪಾತವನ್ನ ಮಾಡ್ತಾ ಇತ್ತು ಈ ತಂಡ. ಮೈಸೂರಿನಲ್ಲಿ ಆ ಟೈಮ್ನಲ್ಲಿ ಸಾಕಷ್ಟು ಕಡೆ ರೇಡ್ ಅನ್ನ ಮಾಡಲಾಗಿತ್ತು. ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೂ ಕೂಡ ರೇಡ್ ಮಾಡಲಾಗಿತ್ತು. ಇಷ್ಟಾದರೂ ಕೂಡ ಕಮ್ಮಿ ಆಗಿಲ್ಲ ನೋಡಿ. ಅಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಹೆಣ್ಣು ಮಗುವಾದ್ರೆ ನಿರ್ದಯವಾಗಿ ಗರ್ಭಪಾತವನ್ನ ಮಾಡಿಸ್ತಾ ಇದ್ರು ಪಾಪಿಗಳು. 2 ಮಹಿಳೆಯರು ವಶಕ್ಕೆ ಪಡೆಯಲಾಗಿದೆ. ಕೆಲವರು ಪರಾರಿ ಆಗಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದಂತ ಪರಿಕರಗಳನ್ನ ಸೀಸ್ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಡಿಡಿ ವಿವೇಕ್, ಮಂಡ್ಯ ಡಿಎಚ್ಒ ಮೋಹನ್, ಮೈಸೂರು ಡಿಎಚ್ಒ ಪಿಸಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹಿಂದೆ 2 ವರ್ಷಗಳ ಹಿಂದೆ ಹೇಳ್ತಾ ಇದ್ನಲ್ಲ, ಸುಮಾರು 900ಕ್ಕೂ ಹೆಚ್ಚಿನ ಪ್ರಕರಣಗಳು ಹತ್ಯೆ ಮತ್ತು ಪತ್ತೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಇಡೀ ರಾಜ್ಯದಲ್ಲೇ ಸಂಚಲನ ಉಂಟು ಮಾಡಿತ್ತು. ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗಿತ್ತು. ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೂಡ ಹೋಗಿತ್ತು. ಪೊಲೀಸರು ಕ್ರಮವನ್ನ ಕೂಡ ಕೈಗೊಂಡಿದ್ರು. ಇಷ್ಟಾದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ಕೂಡ ಗರ್ಭಪಾತವನ್ನ ಮಾಡುವಂಥದ್ದು, ಭ್ರೂಣ ಪತ್ತೆ ಹಚ್ಚುವಂಥದ್ದು ಇದು ನಡೀತಾನೆ ಇದೆ ನಿರಂತರವಾಗಿ ಮೈಸೂರಿನಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, 2 ವರ್ಷಗಳ ಹಿಂದೆನೂ ಕೂಡ ಒಂದು ದೊಡ್ಡ ಜಾಲವನ್ನ ಭೇದಿಸಿದ್ರು ಪೊಲೀಸರು. ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗಿದ್ದಂತ ಒಂದು ಪ್ರಕರಣ. ಬಟ್ ಸ್ಟಿಲ್ ಇದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಲ್ಲ ಮೈಸೂರಿನಲ್ಲಿ ಅಂತ? ನಿಜಕ್ಕೂ ಕೂಡ, ಯಾಕಂತ ಹೇಳಿದ್ರೆ ಮೈಸೂರಿನ ಸಿಟಿಯ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಈ ಘಟನೆ ಆಗಿರುವಂತದ್ದು. ಮೈಸೂರು ಬನ್ನೂರು ರಸ್ತೆಯ ಉನುಗಾನಹಳ್ಳಿಯ ತೋಟದ ಮನೆಯಲ್ಲಿ ಈ ಕೃತ್ಯವನ್ನ ನಡೆಸಲಾಗ್ತಾ ಇತ್ತು ಅನ್ನುವ ಖಚಿತ ಮಾಹಿತಿ ಮೇರೆಗೆ ಕಳೆದ 2 ತಿಂಗಳಿಂದಲೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಹದ್ದಿನ ಕಣ್ಗಾವಲನ್ನ ಇಟ್ಟಿತ್ತು. ನಿನ್ನೆ ಸಂಜೆ ಸುಮಾರು 7 ಗಂಟೆಯ ಆ ವೇಳೆಯಲ್ಲಿ ಏನು ಅಲ್ಲಿ ಇದೇ ರೀತಿಯ ಕೃತ್ಯಗಳು ನಡೀತಾ ಇದೆ ಅನ್ನುವಂತಹ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿರುವಂತದ್ದು. ಅಲ್ಲದೆ 4 ಜನ ತುಂಬು ಗರ್ಭಿಣಿಯರನ್ನು ಸಹ ಅಲ್ಲಿ ಕಂಡು ಅಲ್ಲಿ ಇರುವಂತದ್ದು. ಅಲ್ಲದೆ ಈ ಕೃತ್ಯಕ್ಕೆ ಬಳಸುತ್ತಿದ್ದಂತಹ ಸ್ಕ್ಯಾನಿಂಗ್ ಮಿಷಿನ್ಸ್ ಗಳಿರ್ಬೋದು, ಪರಿಕರಗಳಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸ್ ಇಲಾಖೆ ತನ್ನ ವಶಕ್ಕೆ ಪಡೆದಿರುವಂತದ್ದು. ಅಲ್ಲದೆ ಏನು ಈ ಕೃತ್ಯ ಏನಿದೆ ಇದರ ಹಿಂದೆ ಮೈಸೂರು, ಮಂಡ್ಯ ಹಾಗೂ ಬನ್ನೂರು ಭಾಗದ ನರ್ಸಿಂಗ್ ಹೋಮ್ಗಳ ಕೈವಾಡ ಇದೆ ಅನ್ನುವಂತಹ ಭಯಾನಕವಾದ ಸತ್ಯವು ಕೂಡ ಸದ್ಯ ಇದೀಗ ಹೊರ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಮಾಡೋದೇ ಕಾನೂನು ಅಡಿಯಲ್ಲಿ ಅಪರಾಧ. ಅಲ್ಲದೆ ಯಾರು ಗ್ರಾಮೀಣ ಭಾಗದಲ್ಲಿ ನಮಗೆ ಹೆಣ್ಣು ಮಗು ಬೇಡ ಗಂಡು ಮಗು ಬೇಕು ಅನ್ನುವಂತಹ ಒಂದಷ್ಟು ಅಪಾಪಿ ಏನಿದೆ ಅಂತವ್ರನ್ನೇ ಟಾರ್ಗೆಟ್ ಮಾಡಿ ಈ ಕೃತ್ಯವನ್ನು ನಡೆಸಲಾಗ್ತದೆ. ಅಲ್ಲದೆ ಅಂತವರಿಂದ 50,000, 1 ಲಕ್ಷ, 25,000 ಅಂತ ತರಾವರಿ ರೇಟ್ ಅನ್ನ ಫಿಕ್ಸ್ ಮಾಡಿ ಹಣವನ್ನು ಸಹ ಪಡೆಯಲಾಗ್ತಿತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಹೊರಬಿದ್ದಿರುವಂತದ್ದು. ಇನ್ನು ಒಂದಷ್ಟು ಜನ ಆರೋಪಿಗಳು ಎಸ್ಕೇಪ್ ಆಗಿರುವಂತದ್ದು. ವರ್ಣಾ ಪೊಲೀಸ್ ಆನಂದ ಮಾತನಾಡ್ತೀನಿ. ನಮ್ಮ ಜೊತೆ ಡಿಎಚ್ಒ ಆಗಿರುವಂತ ಕುಮಾರಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮೈಸೂರಿನ ಡಿಎಚ್ಒ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನಾವು 2 ವರ್ಷದ ಹಿಂದೆನೂ ಕೂಡ ಪ್ರಕರಣ ಪತ್ತೆ ಆಗಿದ್ದ ಬಗ್ಗೆ ಹೇಳ್ತಾ ಇದ್ದೆ. ನಿಮಗೂ ಕೂಡ ಗೊತ್ತಿದೆ, ದೊಡ್ಡ ಜಾಲ ಅದು. ಅದು ಬಂದಂಥ ಸಂದರ್ಭದಲ್ಲೇ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಬಟ್ ಸ್ಟಿಲ್ ಇನ್ನೂ ಕೂಡ ಮೈಸೂರಿನಲ್ಲಿ ಇಂಥ ಘಟನೆಗಳು ನಡೀತಾ ಇದಾವಲ್ಲ, ಏನು ಕಾರಣ? ಈಗ ಪತ್ತೆ ಆಗಿರುವಂಥ ಪ್ರಕರಣದ ಹಿನ್ನೆಲೆ ಏನು? ಅಲ್ಲ, ನಮಗೆ ಗೊತ್ತಿರೋ ಹಾಗೆ PCPNDT ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದೇನು ಸರ್ಕಾರದಿಂದ ಸುತ್ತೋಲೆಗಳಿದೆ. ಅದಕ್ಕೆ ಅನುಗುಣವಾಗಿ ನಾವು ರೆಗ್ಯುಲರ್ ಆಗಿ ಈ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಸಾರ್ವಜನಿಕರಲ್ಲಿ ಜನಜಾಗೃತಿಯನ್ನು ಸಹ ಮೂಡಿಸ್ತಾ ಇದ್ದೀವಿ. ಮತ್ತೆ ಇಲಾಖೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು ಪ್ರತ್ಯೇಕವಾಗಿ ಡಿಕಾಯ್ ಆಕ್ಟಿವಿಟೀಸ್ ಅನ್ನು ಮಾಡಬೇಕು ಅನ್ನತಕ್ಕಂಥದ್ದೇನು ನಮಗೆ ಡೈರೆಕ್ಷನ್ಸ್ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಆಕ್ಟಿವಿಟೀಸ್ ಅನ್ನ ಮಾಡಿ ಅಲ್ಲಿ ಏನು ಬೆನಿಫಿಷರೀಸ್ ಗರ್ಭಿಣಿ ತಾಯಂದಿರಿದ್ದಾರೆ ಅವರನ್ನ ಡೆಕಾಯ್ಗೆ ಒಳಪಡಿಸಿ ನಾವು ಈ ಕಾರ್ಯಾಚರಣೆಯನ್ನ ಮಾಡಿರ್ತೀವಿ. ಹೇಗೆ ಕಾಂಟ್ಯಾಕ್ಟ್ ಆಗ್ತಾ ಇದಾರೆ ಇವ್ರುಗಳಿಗೆ? ಇಷ್ಟೆಲ್ಲ ಅನಾಚಾರ ಮಾಡ್ತಿದಾರಲ್ಲ? ಅದೇ ಅವರು ನಮ್ಮಲ್ಲಿ ಈಗೇನು ಹಿಂದೆ ನಾವು 2 ವರ್ಷದಿಂದನೂ ಈ ಆಕ್ಟಿವಿಟೀಸ್ ಅನ್ನ ಮಾಡಿ ಪ್ರಕರಣ ಆಗಿತ್ತು. ಅದಕ್ಕೆ ಮುಂದುವರೆದ ಭಾಗವಾಗಿ ಹಲವಾರು ಇಲಾಖೆ ವತಿಯಿಂದ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ನಾವು
ಅದರಲ್ಲೂ ನಮ್ಮ ಏನು ANCs ರಿಜಿಸ್ಟ್ರೇಷನ್ ಆಗ್ತದೆ, ರಿಜಿಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ನಾವು ಫಸ್ಟ್ ಆರ್ಡರ್ ಬರ್ತೋ ಸೆಕೆಂಡ್ ಆರ್ಡರ್ ಬರ್ತೋ ಇರ್ತಕ್ಕಂಥದ್ದನ್ನ ನಾವು ಟ್ರೇಸ್ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ನಮಗೆ ಆನ್ ಡೌಟ್ ಬಂದಂಥವ್ರಿಗೆ ಡೆಕಾಯ್ ಒಳಪಡಿಸಿ ಈ ಕಾರ್ಯಾಚರಣೆಯನ್ನು ನಾವು ಮಾಡಿದ್ದೀವಿ. ಅಲ್ಲ, ಇದರಲ್ಲಿ ಏನಾದರೂ ಯಾವುದಾದ್ರೂ ಹಾಸ್ಪಿಟ್ಲ್ ಸಪೋರ್ಟ್ಗಳು ಅದೇ ಅದು ಪೂರ್ತಿ ತನಿಖೆ ಹಂತದಲ್ಲಿದೆ. ನಿನ್ನೆ FIR ಸಹ ಮಾಡಿಸಿದ್ದೀವಿ ಇಲಾಖೆ ವತಿಯಿಂದ. ಅಂದ್ರೆ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಅದೆಲ್ಲ. ಈಗ ಮಂಡ್ಯದ DHO, ಮೈಸೂರಿನ DHO ನೀವು ಇಬ್ರು ಕೂಡ ಹೋಗ್ಬಿಟ್ಟು ಆ ದಾಳಿಯ ಸಂದರ್ಭದಲ್ಲಿ ಭಾಗಿಯಾಗಿದ್ರೆ ಅಂದ್ರೆ ಆ ಭಾಗದವ್ರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡ್ಲಾಗ್ತಾ ಇತ್ತು ಅಂತನಾ? ಮಂಡ್ಯದವರು ಕೂಡ ಇರ್ತಾ ಇದ್ರ ಅಲ್ಲಿ? ಅಲ್ಲ, ಇದು ರೆಗ್ಯುಲರ್ ಆಗಿ ಈಗ ಮೈಸೂರು ಮಂಡ್ಯ ಜಿಲ್ಲೆ ಎರಡೂ ಹೊಂದ್ಕೊಂಡಂತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಗರ್ಭಿಣಿ ತಾಯಂದಿರು ತಪಾಸಣೆಗೆ ಮೂಮೆಂಟಲ್ಲಿ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಟ್ರ್ಯಾಕಿಂಗ್ ಮಾಡಿರ್ತಕ್ಕಂಥ. ಎಷ್ಟು ಭ್ರೂಣ ಪತ್ತೆ ಮತ್ತು ಹತ್ಯೆ ಆಗಿರುವಂತದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ ಈ ಪರ್ಟಿಕ್ಯುಲರ್ ಅದಕ್ಕೆ ದಾಳಿ ಈ ವಿಷಯದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಅಲ್ಲಿ ಏನು ನಮಗೆ ಸ್ಥಳೀಯವಾಗಿ ಸಿಕ್ಕಂಥದ್ದು ಇಬ್ಬರು ಗರ್ಭಿಣಿ ತಾಯಂದಿರಿಗೆ ಇದು ಡೆಕಾಯ್ ಮಾದರಿಯಲ್ಲಿ ಮಾಡತಕ್ಕಂಥ ಆರೋಗ್ಯ ಇಲಾಖೆಯ ಪ್ರತ್ಯೇಕ ಕಾರ್ಯಾಚರಣೆ ಇದಾಗಿರೋದ್ರಿಂದ ಅಲ್ಲಿ ಇಬ್ರು ಗರ್ಭಿಣಿ ತಾಯಂದಿರು ಸ್ಕ್ಯಾನಿಂಗಿಗೆ ಬಂದಿರೋದಾಗಿ ಅಲ್ಲಿ ಸ್ಥಳೀಯವಾಗಿ ಸಹ ಅವರು ತಪ್ಪನ್ನು ಒಪ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಕಂಪ್ಲೇಂಟ್ ಸಹ ಲಾಡ್ಜ್. ಸರ್, ನಾನು ಆರಂಭದಲ್ಲೇ ಕೇಳಿದೆ, ಇದು 2 ವರ್ಷದ ಹಿಂದೆನೂ ಕೂಡ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇದ್ವು. ಅದು ಕಂಟಿನ್ಯೂಸ್ಲಿ ಅದಾದ್ಮೇಲೂ ಕೂಡ 1-2 ಪ್ರಕರಣವನ್ನ ನೋಡಿದ್ವಿ ನಾವು ಮಂಡ್ಯದಲ್ಲಿ. ಯಾಕೆ ಇದು ಹೆಚ್ಚಾಗಿ ಮೈಸೂರು ಮಂಡ್ಯ ಭಾಗದಲ್ಲಿ ಆಗ್ತಾ ಇದೆ ಅಂತ? ಅಥವಾ ನೀವೆಲ್ಲ ದಾಳಿ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಇದನ್ನ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ನಾವು ಈ ಕಾಯ್ದೆಯನ್ನ ಇನ್ನೂ ಪರಿಣಾಮಕಾರಿಯಾಗಿ 2 ಜಿಲ್ಲೆಗಳಲ್ಲಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಪ್ರತ್ಯೇಕವಾಗಿ ಇದನ್ನ ಪ್ರಿಯಾರಿಟಿಯಾಗಿ ತಗೊಂಡು ಎನ್ಫೋರ್ಸ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಕಾರ್ಯಾಚರಣೆಗಳು ಆಗ್ತಾ ಇದೆ ಮತ್ತು ಈ ಪ್ರಕರಣಗಳು ಹೊರ ಬರ್ತಾ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಂತವರಿಗೆ ಸರಿಯಾಗಿ ಶಿಕ್ಷೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರುಗಳು ಇನ್ನೂ ಕೂಡ ಜಾಸ್ತಿ ಇಲ್ಲ ಆ ಥರ ಏನಿಲ್ಲ. ನನಗೆ ನೋಡಿದ ಹಾಗೆ ಕಾನೂನು ರೀತಿ ಇರತಕ್ಕಂಥ ಶಿಕ್ಷೆಗಳು ಆಗ್ತಾನೆ ಇದ್ದಾವೆ. ಬಟ್ ಏನು ಸಮಾಜ ವಿರೋಧಿ ಕಾರ್ಯಕ್ರಮದಲ್ಲಿ ಚಟುವಟಿಕೆ ಭಾಗಿಯಾಗಿರತಕ್ಕಂಥ ಒಂದು ತಂಡ ಎಲ್ಲ ವಿಭಾಗದಲ್ಲೂ ಇರ್ತದೆ. ಅಂಥವ್ರನ್ನ ನಾವು ಈ ರೀತಿಯ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭಗಳಲ್ಲಿ ಡೆಫಿನೆಟ್ಲಿ ಅವರಿಗೆ ಕಾನೂನು ರೀತಿಯನ್ನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಓಕೆ, ಎಷ್ಟೆಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಎಚ್ಚರಿಕೆ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡಿ. ಇದರಲ್ಲೂ ವಿಶೇಷವಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು KDP ಸಭೆಗಳಲ್ಲಿ ಇರಬಹುದು ಅಥವಾ ಜಿಲ್ಲಾಡಳಿತದ ಸಭೆಗಳಲ್ಲಿ ನಡೆದಂಥ ಸಭೆಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಾಗೆ PCPNDT ಆಕ್ಟ್ ಮತ್ತೆ MTP ಆಕ್ಟ್ ಅನ್ನ ನಾವು ಬಹಳ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮಗೆ ಸೂಚನೆ ಇರುವ ಹಿನ್ನೆಲೆಯಲ್ಲಿ ಮತ್ತು ಇಲಾಖೆಯ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನ ವಹಿಸಿಕೊಂಡು ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ, ಧನ್ಯವಾದ ಕುಮಾರಸ್ವಾಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.